Kodagu, also called as Scotland of India, and is well known in world for coffee and its brave warriors. Major occupation of Kodagu is coffee plantations and agriculture. Coffee revenue helped Kodagu to become one of the richest districts in India. Kodagu is home to the native speakers of Kodagu language and birthplace of holy river Talakaveri. ಒಂದು 15-16ಕ್ಕೆ ಒಳ್ಳೆ ಮಳೆ ಬಂತು. ಮಳೆ ಬಂದಿದೆ ಅಂತ ಹೇಳಿದ್ರೆ ಅದು ಅಷ್ಟಿಷ್ಟು ಮಳೆ ಅಲ್ಲ. ಆವತ್ತೊಂದು ದಿನ ಗುರುವಾರ ಬೆಳಿಗ್ಗೆ 10 ಗಂಟೆ ಆಗುವಾಗ ತುಂಬ ಮಳೆ ಇತ್ತು, ಗುಡುಗಿತ್ತು, ಗಾಳಿ ಇತ್ತು, ಎಲ್ಲ ಇತ್ತು. ಓಡಿ ಹೋಗಿ ನೀವು ಮನೇಲಿ ನಿಲ್ಲಬೇಡಿ ಅಂತ ಹೇಳಿದ್ರು. ನಮಗೆ ಈಗ ಆಗ್ತದೆ ನಮಗೆ ಗೊತ್ತಿರಲಿಲ್ಲ. ಸರೋಣಿ ಇಲ್ಲಿ ಮೇಲೆ ಕೆಳಗೆ 14 ಮಲೆ ಹೋಯ್ತು ಅಂತ ಹೇಳ್ತಾರೆ. ಮತ್ತು ಯಾವುದು ಮನೆ ಎಲ್ಲಿಂಟು ಏನಂತ ಗೊತ್ತಾಗೋದಿಲ್ಲಲ್ಲ ಈಗ. ಮನೆ ಹೋಯ್ತಲ್ಲ ಅಂತ ಅದೇನು ಚಿಂತೆ. ಟೋಟಲ್ ಆಗಿ ನಮ್ಮದು 7 ಎಕರೆ ಮುಳುಗಡೆ ಆಗಿದೆ. ಇವತ್ತು ಕೂಡ ನೋಡಿ ಇಲ್ಲಿ ನೀರುಗಳು ತುಂಬಿ ಹರಿತದೆ. ಫೋನ್ ಮಾಡಿ ಹೇಳಿದ್ರು ಆ ಕಡೆಯಿಂದ ಬೆಟ್ಟ ಕುಸಿತ ಇದೆ, ನೀವು ಬೇಗ ಅಲ್ಲಿಂದ ಎಸ್ಕೇಪ್ ಆಗಿ, ಇಲ್ಲಾಂದ್ರೆ ನಿಮಗೆ ತೊಂದರೆ ಇದೆ ಅಂತ ಹೇಳಿದ್ರು. Search and rescue operations. Indian Army, 2 colonels, 110 personnel from Dogra and Madras Engineering Group, Air Force M17 chopper at Harangi, 12 Indian Navy surface rescuers with rafts, Civil Defence Force, 45 personnel with boats and rescue equipment, NDRF 80 personnel, SDRF 30 personnel, Karnataka Police, KSRP, Fire Force, Rapid Response Team, Garuda, 750 numbers with boats and rescue equipment, Getna Mountaineering Team and NCC. Over 5,818 persons rescued by various teams. ನಮ್ಮ ಹುಟ್ಟಿ ಬೆಳೆದಿದೆಲ್ಲ ಇಲ್ಲಿ ಇದೇ ಊರಲ್ಲಿ. ಮೊನ್ನೆ ಈಗೆಲ್ಲ ಆಯ್ತಲ್ಲ ಪ್ರಳಯದೆಲ್ಲ, ಅದು ನಮ್ಮನ್ನು ಹೋಗಿ ನೋಡಿ ಹೋಗುವಂತ. ಕಾಲೂರು, ಕಂದನಕೊಲ್ಲಿ, ಮದೆನಾಡು, ಮೊನ್ನನ್ಗೆರಿ, ಜೋಡುಪಾಲ, ದೇವರಕೊಲ್ಲಿ, ಕಟಕೇರಿ, ಮಡಿಕೇರಿ ಟೌನ್, ತಂತಿಪಾಲ, ದೇವಸ್ತೂರು, ಮೇಘಾತಾಳು, ಎಮ್ಮೆತಾಳು. ಕಲ್ಲು ಬಂಡೆ ಎಲ್ಲ ಫುಲ್ಲು ಮೇಲಿಂದ ಬಂದಿದೆ. ಫುಲ್ಲು ಬೆಟ್ಟದಿಂದಲೇ ಕೆಳಗೆ ಬಂದಿದೆ. ಫುಲ್ಲು ತೋಟ ಗಿಟ ಎಲ್ಲ ಫುಲ್ಲು ಹೋಗಿದೆ. ಕೆಲಸ ಮಾಡ್ಲಿಕ್ಕೆ ಅಂತ ಆಗ್ಲಿಕ್ಕೆ ಇಲ್ಲ. ನೀರು ಬರ್ತಾನೇ ಉಂಟು. ಈ ಓಟದಲ್ಲಿ ಇದ್ದವರೆಲ್ಲ ನಮ್ಮ ನಾವೆಲ್ಲ ಸ್ನೇಹಿತರೆಲ್ಲ ಈ ಮೊನ್ನೆ ತೀರಿ ಹೋದ್ರು ಅವರು. ಮತ್ತೆ ಇಲ್ಲಿದ್ದವರು ಈ ಮನೆ 3-4-5 ಮನೆ ಇತ್ತಿದ್ವಿ, 9 ಮನೆ ಅವರು. ಅಲ್ಲೇ ಚಂದ್ರಾವತಿ ಮತ್ತೆ ಉಮೇಶ್ ಅಂತೇಳಿ ಅವರಿಗೆ ಇದು ಪ್ರಳಯ ಆಗಿ ಹೋಗಿದಲ್ಲ, ಮನೆಗೆ ನಾವೆಲ್ಲ ಹೋಗಿದ್ವಿ. ಅವರು ಎಷ್ಟು 7 ದಿವಸ ಆಗಿದೆ ಸಿಕ್ಕುವಾಗ, ಮನ್ನಡಿಯಲ್ಲಿದ್ದರು. There was nearly 20 human deaths
and 140 livestock deaths. ಇತ್ತೀಚೆಗೆ ಆದಂಥ ಮಳೆಯಿಂದ ಆದಂಥ ಈ ಭೂಕುಸಿತ ಏನಿದೆ, ಅಧಿಕ ಮಟ್ಟ ಭೂಕುಸಿತ, ಇದರಿಂದ ಹಲವು ನಷ್ಟಗಳಾಗಿದೆ ಈ ಒಂದು ಮಡಿಕೇರಿ ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ. Overall house damages, it was 3,364 houses, summing up to 16 crores of rupees. ಭತ್ತ ನಾಟಿ ಮಾಡಿ ಬೇರೆ 2 ದಿವಸ ಆಗಿದ್ದು. 2 ದಿವಸಕ್ಕೆ ಈ ಥರ ಎಲ್ಲ ಫುಲ್ಲು ನಂದು ಟೋಟಲ್ 4.5 ಎಕರೆ ಗದ್ದೆ ಫುಲ್ಲು ಒಂದು 15-20 ಅಡಿ ಮೇಲಿಂದ ಬಂದಿದ್ದು ಮರ ಬೆಟ್ಟ ಮಣ್ಣು ಫುಲ್ಲು ಕೂತಿದೆ ಅಲ್ಲಿ. Total agriculture crop loss is 8.5 to 9 crores. ನಂದಿ ಮೊಟ್ಟೆಯಿಂದ ಒಂದು ಜಂಕ್ಷನ್ ಇದೆ, ಹೆಬ್ಬೆಟ್ಟಿಗೆರೆ ಅಲ್ಲಿವರೆಗೆ ಬಂದುಬಿಟ್ಟು ನಡ್ಕೊಂಡು ಬಂದು ದನ ಕರು ನಾಯಿನೆಲ್ಲ ಬಿಟ್ಟು ಹಾಗೆ ದಾಟು ಹೋಗ್ಬಿಟ್ಟು ಒಂದು ದಿವಸ. ನಮ್ಮ ತಾತ ಅಜ್ಜಂದರ ಕಾಲದಿಂದಲೂ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ, ಈ ಥರ ಪರಿಸ್ಥಿತಿ ನಾವು ನೋಡಿಲ್ಲ. Plantation and horticulture crop loss. Coffee 380 crores, black pepper 50 crores, areca nut 28 crores, banana 5.5 crores, ginger 70 lakhs, cardamom 24 crores. ಇವತ್ತು ನಾವು ರಾತ್ರಿ ಮಲಗೋತ್ತೆ ಜೀವ ಕೈಲಿಟ್ಕೊಂಡು ಮಲಗಿದ್ವಿ ನಾವು ಹಿಂಗೆ. ನಮ್ಮ ಏರಿಯಾ ಪಂಚಾಯತಿಯಲ್ಲಿ 3 ಜನ ಹೋಗಿದ್ರು ಅಷ್ಟೇ. ಅದೇ ಅವ್ರು ಸಾವು ಗೊತ್ತಾಗಿದೆ ಹೆಂಗೆ ಗೊತ್ತುಂಟ, ಒಂದು ನಾಯಿ ಮರಿ ಸಾಕಿದ್ರಿಂದ ಒಂದು ನಾಯಿ ಮರಿ ಸಾಕಿಬಿಟ್ಟು ನಾಯಿ ಮರಿ ಅಂತ ಇವ್ರು 2 ಕೈ ಮಾತ್ರ ಮೇಲೆ ಇತ್ತು ಅಷ್ಟೇ. ಆ ನಾಯಿ ಮರಿ ಅವ್ರು ಬಿಟ್ಟು ಈ ಕಡೆ ಹಿಂದೆ ಗೊತ್ತಿಲ್ಲ, ಅಲ್ಲೇ ನಾಯಿ ಮರಿ ಕೊಟ್ಟು ಕೂಯ್ತು. ಆಗ ಜನಕ್ಕೆ ಬಾಕಿ ಗೊತ್ತಾಗಿದೆ. Infrastructure damages. Power supply, road transport, bridges, government buildings, water supply and sanitation, city municipal council and town panchayat roads, minor irrigation canals, national highway, total loss of 1,400 crores. ಇದೊಂದು 3 ಎಕರೆ ಇದರಲ್ಲಿದೆ. ಟೋಟಲ್ ಆಗಿ ಒಂದು 60 ಎಕರೆ ಈ ಥರ ಬೆಟ್ಟ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಬಂದು ಫುಲ್ಲು ಎಲ್ಲ ಇಲ್ಲಿ ನಿಂತಿದೆ. ಈ ಕಡೆ ಐಲಪಂಡ ವಾಟೆಬೆಲ್ ಅಂತ ಹೇಳ್ತಾರೆ, ಇವರೆಲ್ಲ ಜಿಂಜರ್ ಕಲ್ಟಿವೇಶನ್ ಮಾಡಿದ್ರು, ಯಾವುದು ಭತ್ತ ನಾಟಿ ಮಾಡಿದ್ದು. ಟೋಟಲ್ ಆಗಿ ಎಲ್ಲ ಫುಲ್ಲು ಎಲ್ಲ ಲಾಸ್ ಆಗಿದೆ. ನಮಗೆ ಸದ್ಯಕ್ಕೆ ಇದರಲ್ಲಿ ಜೀವಮಾನ ಮಾಡೋಕ್ಕಾಗದಂಥ ಒಂದು ಪರಿಸ್ಥಿತಿ ಬಂದಿದೆ ಇಲ್ಲಿ. ನನ್ನ ಮಕ್ಕಳನ್ನ ದಾಟಿಸ್ಬೇಕು ಅಂತ ಹೇಳ್ಬಿಟ್ಟು ಮಿಷಿನ್ ತಗೊಂಡು ಮರ ಕಟ್ ಮಾಡ್ತಾ ಇರಬೇಕಾದ್ರೆ ಭಯಂಕರಾಗಿ ಈ ಥರ ನಾನು ಇಲ್ಲಿ ಕೆಳಗಡೆ ಕಟ್ ಮಾಡ್ತಾ ಇದ್ದೀನಿ, ಮರನ ನೋಡ್ತೀನಿ, ಒಂದು ಭಯಂಕರ ಸೌಂಡ್ ಬರೋತ್ತಿಗೆ ನೋಡ್ತೀನಿ ಮೇಲೆ ಮರ ಹಿಂಗೆ ಜಾರ್ತಾ ಇದೆ ಫುಲ್ಲು ನನ್ನ ಜೊತೆನೂ ಸುಮಾರು 4-5 ಜನ ಇದ್ದಾರೆ. ಲಾಸ್ಟಿಗೆ ಹೇಳಿದೆ ನೋಡಿ ಪುನಃ ಇದೇ ಥರ ಬರ್ತಾ ಇದೆ, ಓಡಿ ಅಂತ ಹೇಳಿದೆ. ಮಿಷಿನ್ ಆಫ್ ಮಾಡಿಲ್ಲ, ಅದೇ ಥರ ನಾನು ತಗೊಂಡು ಓಡಿದೆ. ಸುಮಾರು ಇಲ್ಲಿಂದ ಅಷ್ಟು ದೂರ ಓಡಿ 100 ಮೀಟ್ರ್ ಓಡಿಲ್ಲ, ಅಷ್ಟೇ ಬಂದುಬಿಟ್ಟು ಪುನಃ ನನ್ನ ಗದ್ದೆ ಕೆಳಗಡೆ ಪುನಃ ಮನೆ ಹತ್ರನೇ ಬಂತು. ಅದು ಅಷ್ಟು ಸ್ಪೀಡಲ್ಲಿ ಬಂದುಬಿಡ್ತು. ಬದುಕಿ ಸತ್ತರೆ ಸಾಯಿಲಿ ಅಂತಿಲ್ಲ, ಆ ಪೊಸಿಷನ್ನಲ್ಲಿ ನಾವು ದಾಟಿ ಬಂದು. ಇಲ್ಲಿ ಒಂದು ಒಳ್ಳೆ ಪ್ರದೇಶ ಇತ್ತು, ಒಂದು ಕಾಫಿ ತೋಟ ಇತ್ತು. ಕೆಳಗೆ ಬಂದರೆ ಒಳ್ಳೆ ಬಂಗ್ಲೆಗಳಿದ್ವು 2-3. ಇಂಥ ಬಂಗ್ಲೆಗಳೇ ಇಲ್ಲ, ಇಂಥ ಕಾಫಿ ತೋಟಗಳಿಲ್ಲ ಅಂದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಇದೇ ರೀತಿ ಈ ಹಟ್ಟಿಹೊಳೆ ಅಂತಲ್ಲ, ಸುತ್ತಮುತ್ತ ಎಲ್ಲ ಪ್ರದೇಶಗಳು ಇದೇ ರೀತಿ ಹಾನಿಯಾಗಿದೆ. ಇದರಿಂದ ಪ್ರತಿಯೊಬ್ಬರು ಏನಿದ್ದಾರೆ ಕೂಲಿ ಕೆಲಸದವರು ಇರ್ಬೋದು ಅಥವಾ ಮಾಲೀಕರು ಇರ್ಬೋದು, ಎಲ್ಲ ಬೀದಿ ಪಾಲಾಗಿದ್ದಾರೆ. ಏನು ಆಗ್ತದ ಏನೋ ಎಂತಂತ ಗೊತ್ತಿಲ್ಲಲ್ಲ, ಹೀಗೆ ಆಗ್ತದೆ ಅಂತ ಗೊತ್ತಿಲ್ಲ. ಸಾಯ್ತಾರೆ ಅಂತ ಯೋಚನೆ ಮಾಡಿದ್ದೇವೆ, ಬದುಕಿದ್ದೀವಿ. ಒಬ್ಬ ಕಷ್ಟದಲ್ಲಿ ಇರೋನಾದ್ರೆ ಅವನಿಗೆ ಮಾತ್ರ ಕೊಡಿ. Rehabilitation works. Land identified for rehabilitation at 10 suitable locations and demo houses constructed by using modern technology. Single window system for issuance of lost documents and livelihood training for affected people. Feasibility study for rehabilitation in the same village being done by Government Survey of India. Hydroseismological study undertaken by NGRI, Hyderabad. ಕೊಡಗು ಅಂದರೆ ಯಾವ ರೀತಿ ಒಂದು ಭಾವನೆ ಇತ್ತು ಅಂತ ಹೇಳಿದ್ರೆ, ಟೂರಿಸ್ಟ್ಗಳು ಬರ್ತಿದ್ರು, ಆ ಒಂದು ಪ್ಲೇಸ್ಗಳನ್ನ ನೋಡ್ತಿದ್ರು. ಬಟ್ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ಹೋಗಿರೋಂಥ ಈ ಒಂದು ಜಾಗ ಇರ್ಬೋದು, ಮನೆಗಳಿರ್ಬೋದು, ಇದನ್ನ ನೋಡಲಿಕ್ಕೆ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ.
ಇದು ಟೂರಿಯನ್ ಪ್ಲೇಸ್ ಆಗಿದೆ. ಇದು ನಮಗೆ ಒಂದು ದುಃಖ ತರುವಂಥ ಒಂದು ವಿಷಯ ಅಂತಲೇ ನಾವು ಕೊಡಗಿನವರಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಗಂಜಿ ಕೇಂದ್ರದಲ್ಲಿ ಇವರಿಗೆ ಫೋರ್ಕು ಡ್ರಿಂಕ್ಸು ಸಪ್ರೇಟು, ಪಾಪದವರಿಗೆ ಬಿಸ್ಕೆಟ್ಟು, ಇದೆಲ್ಲ ಯಾವ ನ್ಯಾಯದು? ಜೀವ ಒಂದು ಉಳಿದ್ರೆ ಸಾಕು ನಮ್ಮ ಮನಸ್ಸಲ್ಲಿ ಇತ್ತು. ನಾವು ಅದು ಹೋದ್ರೆ ಹೋಗ್ಲಿ, ಮಕ್ಕಳು ಮುಖ ನೋಡೋಕ್ಕೆ ನಮಗೆ ಬೇಜಾರಾಗಿತ್ತು. ಅವ್ರು ಆಳೋದು, ನಮ್ಮನ್ನು ಕರ್ಕೊಂಡೋಗಿ ಹಾಗೆ ಹೀಗೆ ಅಂತೆಲ್ಲ ಒಂದು ಇದು ಮಾಡ್ತಾ ಇತ್ತು. ಅದೊಂದು ತುಂಬ ಮನಸ್ಸಲ್ಲಿ ಮರೆಯಾಗದ ಒಂದು ಘಟನೆ ನಮ್ಮ ಇದರಲ್ಲಿ ಕಂಡೋಯ್ತು. ಕಷ್ಟ ಇರೋ ನೀವು ಮಾತು ಬಂದು ಪಕ್ಕ ಪೊಸಿಷನ್ ನೋಡಿ, ಅವ್ನ ಮನೆ ಬಿದ್ದೋಗುಂಟಾ ನಿತ್ತುಂಟಾ ಹಾಳಾಗುಂಟ ನೋಡ್ಬಿಟ್ಟು ದುಡ್ಡು ಕೊಡಿ. ರೋಡಲ್ಲಿ ಮಂದಿ ನಿಂತುಬಿಟ್ಟು ದುಡ್ಡು ಕೊಡ್ಬೇಕು ಹೋಗ್ಬಿಡಿ. ಎಷ್ಟು ವರ್ಷ ನಾವು ದುಡ್ದಿದ್ದು ಎಲ್ಲ ಪಾಲು ಮಣ್ಣು, ನೀರು ಪಾಲು, ಮಣ್ಣು ಪಾಲು, ನೀರಿಗೆ ಹೋಮ ಹಾಕಿದಂಗೆ ಆಗೋಗಿದೆ.